ನಮಸ್ಕಾರ ಸ್ನೇಹಿತರೆ. ಇಂದಿನ ಸದ್ವಿಚಾರ ಉದ್ದವನ ಪ್ರಶ್ನೆ. ಉದ್ದವ ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣ ಇದ್ರಲ್ಲ ಅವರ ಸಾರಥಿ. ಶ್ರೀಕೃಷ್ಣನ ಸಾರಥಿ ಉದ್ದವ. ಮಹಾಭಾರತ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದ ನಂತರ ಕೃಷ್ಣ ನನಗೆ ಇಷ್ಟು ವರ್ಷ ಸಾರಥಿಯಾಗಿ ಸೇವೆಯನ್ನು ಸಲ್ಲಿಸಿದ್ದೀಯಾ, ನಿನಗೇನಾದ್ರೂ ವರ ಕೊಡಬೇಕು ಅಂತ ಇದ್ದೀನಿ, ಕೇಳು ಉದ್ದವ ಅಂತ ಕೇಳಿದಾಗ ಉದ್ದವರು ಕೇಳ್ತಾರೆ, ಅಲ್ಲಪ್ಪ ಕೃಷ್ಣ, ನನ್ನ ಹತ್ರ ವರಕ್ಕಿಂತ ನಿನ್ನ ಜೊತೆ ಇದ್ದು ಈ ನಿನ್ನ ಲೀಲೆಗಳನ್ನೆಲ್ಲ ನೋಡಿದ್ಮೇಲೆ ಪ್ರಾಪಂಚಿಕ ಆಸಕ್ತಿ ನನ್ನಲ್ಲಿ ಉಳಿದಿಲ್ಲ. ಆದ್ರೆ ಒಂದು ಪ್ರಶ್ನೆ ಇದೆ, ನೀನು ಹೇಳೋದೊಂದು ಮಾಡೋದೊಂದು. ನೀನು ಭೂತ ಭವಿಷ್ಯ ವರ್ತಮಾನ ಎಲ್ಲವನ್ನ ಬಲ್ಲವ. ಆದರೆ ಅವತ್ತು ಈ ಕುರುಕ್ಷೇತ್ರಕ್ಕೆ ಯುದ್ಧಕ್ಕೆ ಕಾರಣವಾಗಿದ್ದೇ ಪಗಡೆ ಆಟ ಅಲ್ವಾ? ಆಡುವಾಗ ಪಾಂಡವರ ಪರವಾಗಿ ನೀ ಯಾಕೆ ನಿಲ್ಲಬಾರ್ದಾಗಿತ್ತು ಅಂತ ಕೇಳ್ತಾರೆ. ಆಗ ಕೃಷ್ಣನ ಉತ್ತರ ಹೀಗಿರ್ತದೆ ಸ್ನೇಹಿತರೆ. ದುರ್ಯೋಧನ ಏನ್ ಮಾಡ್ದ, ಆ ಪಗಡೆಯಾಟದಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂತಹ ಶಕುನಿಯನ್ನ ತಂದ. ನಾನು ಸಹ ಪಾಂಡವರ ಜೊತೆಗೇ ಹೋಗಿದ್ದೆ. ಆದರೆ ಪಾಂಡವರ ಓವರ್ ಕಾನ್ಫಿಡೆನ್ಸ್ ನನ್ನನ್ನು ನೋಡದೆ ಇರೋ ತರ ಮಾಡ್ತು. ನನ್ನನ್ನು ಅವರ ಪರವಾಗಿ ಆಟಕ್ಕೆ ಬಿಡದೆ ಅವರೇ ಆಡಿದ್ರು. ಇದರ ಅರ್ಥ ನೀನು ಕರೆದಾಗ ಮಾತ್ರ ಬರ್ತೀಯ ಕೃಷ್ಣ, ನಿಮ್ಮವರು ಅಂತ ಹೇಳಿ ನಿನ್ಗೆ ಹೆಲ್ಪ್ ಮಾಡಬೇಕು ಅನ್ಸೋಲ್ವಾ ಅಂತ. ಖಂಡಿತವಾಗ್ಲೂ ಕರೆದಾಗ ಬರ್ತೇನೆ, ಆದ್ರೆ ಕರಿದೇ ಹೋಗ್ಲಿಕ್ಕೆ ಅವರವರ ಕರ್ಮದ ಫಲಗಳು ನನಗೆ ಅಡೆಯನ್ನ ಉಂಟು ಮಾಡುತ್ತೆ. ಹಾಗಂದ್ರೆ ಅವ್ರು ನನ್ನನ್ನು ಕರಿಬೇಕು ಅಂದ್ರೆ ಅವರು ಒಳ್ಳೆಯ ಕರ್ಮವನ್ನ ಮಾಡಿರ್ಬೇಕು, ಆಗ ಕರಿಬೇಕು ಅನ್ನುವಂತಹ ಯೋಚನೆ ಬರ್ತದೆ. ಇದರ ಅರ್ಥ ದೇವರು ಯಾವಾಗಲೂ ನಮ್ಮೊಂದಿಗೆ ಇರ್ತಾನೆ. ನಾವು ದೇವರು ಇಲ್ಲೇ ಇದ್ದಾನೆ, ನಾನು ಕರಿಬೇಕು, ದೇವರು ಇಲ್ಲೇ ಇದ್ದಾನೆ, ಅವನನ್ನು ನೆನೆಸ್ಕೊಳ್ಬೇಕು ಅಂದಾಗ ಎಲ್ಲ ಕಾರ್ಯಗಳು ಆರಾಮಾಗಿ ನಡೆಯುತ್ತೆ. ಅದು ಬಿಟ್ಟು ಇಲ್ಲ ದೇವರು ಎಲ್ಲಿದ್ದಾರೋ ಅಲ್ಲಿರಲಿ, ನನ್ನ ಕೈಯಲ್ಲಿ ಎಲ್ಲವೂ ಸಾಧ್ಯ ಅಂತ ಹೋದಾಗ ಬಹುಶಃ ನಮಗೆ ಕಷ್ಟವಾಗ್ತದೆ ಅಂತಕ್ಕಂತಹ ಸಂದೇಶವನ್ನ ಶ್ರೀಕೃಷ್ಣ ನೀಡುತ್ತಾರೆ. ನಾಳೆ ಭೇಟಿಯಾಗೋಣ ಸ್ನೇಹಿತರೆ.